ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವಿಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ತಪಸ್ಸು ಕಾಲದ 3ನೇ ಭಾನುವಾರ. ಯೇಸುಸ್ವಾಮಿ ಹೇಳಿದ ಅನೇಕ ವಾಕ್ಯಗಳು ಬಹಳ ಪ್ರಖ್ಯಾತವಾಗಿವೆ. ಅವುಗಳನ್ನು ನಾವು ನಮ್ಮ ಮನೆಗಳಲ್ಲಿ, ಪುಸ್ತಕಗಳಲ್ಲಿ, ಪೋಸ್ಟರ್ಗಳಲ್ಲಿ, ವಾಹನಗಳ ಮೇಲೆ, ದೇವಾಲಯಗಳಲ್ಲಿ ಬಳಸುವುದನ್ನು ನೋಡಿದ್ದೇವೆ. ಆದರೆ ಯೇಸುಸ್ವಾಮಿ ಹೇಳಿದ ವಾಕ್ಯಗಳಲ್ಲಿ ಕೆಲವು ವಾಕ್ಯಗಳು ಹೆಚ್ಚಾಗಿ ಪ್ರಖ್ಯಾತಿಯಾಗಿರುವುದನ್ನು ನಾವು ಕಾಣಬಹುದು. ಅವುಗಳಲ್ಲಿ ಒಂದು ವಾಕ್ಯವನ್ನು ಇವತ್ತಿನ ಶುಭ ಸಂದೇಶದ ವಾಚನದಲ್ಲಿ ನಾವು ನೋಡಲಿದ್ದೇವೆ. ಅದು ಯೇಸುಸ್ವಾಮಿ ಪಶ್ಚಾತ್ತಾಪದ ಬಗ್ಗೆ ಹೇಳಿರುವ ವಾಕ್ಯಗಳು. ಈ ತಪಸ್ಸು ಕಾಲವೆಂಬ ಪಶ್ಚಾತ್ತಾಪದ ದಿನಗಳಲ್ಲಿ ಈ ವಾಕ್ಯಗಳನ್ನು ಕೇಳಿ ಅದರ ಅರ್ಥವನ್ನು ತಿಳಿದು ಉತ್ತಮ ಪಶ್ಚಾತ್ತಾಪ ಮಾಡಲು ಧರ್ಮಸಭೆ ಈ ವಾಕ್ಯಗಳನ್ನು ಇಂದಿನ ಶುಭ ಸಂದೇಶದ ವಾಚನಕ್ಕೆ ಕೊಟ್ಟಿದೆ. ಸೊ ಬನ್ನಿ, ಲೂಕರ ಶುಭ ಸಂದೇಶದ ಅಧ್ಯಾಯ 13 1ರಿಂದ 9 ವಾಕ್ಯಗಳನ್ನು ನೋಡೋಣ. ಅದೇ ಸಮಯಕ್ಕೆ ಅಲ್ಲಿದ್ದವರಲ್ಲಿ ಕೆಲವರು ಯೇಸುಸ್ವಾಮಿಯ ಬಳಿಗೆ ಬಂದು ಬಲಿ ಅರ್ಪಿಸುತ್ತಾ ಇದ್ದ ಗಲಿಲೆಯದವರನ್ನು ಪಿಲಾತನು ಕೊಲ್ಲಿಸಿದನೆಂಬ ವಿಷಯವನ್ನು ತಿಳಿಸಿದರು. ಅದಕ್ಕೆ ಯೇಸು, ಇಂಥ ಕೊಲೆಗೆ ಈಡಾದವರು ಇತರ ಎಲ್ಲಾ ಗಲಿಲೆಯದವರಿಗಿಂತ ಹೆಚ್ಚು ಪಾಪಿಗಳೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದು. ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದೆ ಹೋದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ. ಶಿಲೋವ ಎಂಬಲ್ಲಿ ಗೋಪುರ ಕುಸಿದು ಬಿದ್ದಾಗ 18 ಜನ ಸತ್ತರಲ್ಲವೇ? ಅವರು ಜೆರುಸಲೇಮಿನಲ್ಲಿ ವಾಸವಾಗಿರುವ ಇತರ ಎಲ್ಲಾ ಜನರಿಗಿಂತ ಹೆಚ್ಚು ದೋಷಿಗಳಾಗಿದ್ದಾರೆಂದು ಭಾವಿಸುತ್ತೀರೋ? ಹಾಗಲ್ಲ. ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದಿದ್ದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ ಎಂದರು. ಅನಂತರ ಯೇಸುಸ್ವಾಮಿ ಈ ಸಾಮತೆಯನ್ನು ಹೇಳಿದರು. ಒಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನೆಡೆಸಿದ್ದ. ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದೂ ಕಾಣಿಸಲಿಲ್ಲ. ತೋಟಗಾರನನ್ನು ಕರೆದು, ನೋಡು, 3 ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಇದ್ದೇನೆ, ಒಂದಾದರೂ ಕಂಡು ಬರಲಿಲ್ಲ. ಇನ್ನು ಇದನ್ನು ಕಡಿದು ಹಾಕು. ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದೇಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ. ಅದಕ್ಕೆ ತೋಟಗಾರನು, ಸ್ವಾಮಿ, ಈ 1 ವರ್ಷ ಇದು ಹಾಗೇ ಇರಲಿ ಬಿಡಿ. ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ. ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಕಡಿದು ಹಾಕೋಣ ಎಂದನು. ಇಲ್ಲಿ ಯೇಸುಸ್ವಾಮಿ ಹೇಳಿರುವ 3 ವಾಕ್ಯಗಳನ್ನು ನಾವು ನೋಡಬಹುದು. ಅದರಲ್ಲಿ ಒಂದು ಅಂಜೂರ ಮರದ ಸಾಮತಿ. ಇದು ಮತ್ತಾಯನ ಮತ್ತು ಮಾರ್ಕರ ಶುಭ ಸಂದೇಶದಲ್ಲೂ ಉಲ್ಲೇಖವಾಗಿದೆ. ಆದರೆ ಮೊದಲ 2 ವಾಕ್ಯಗಳು, ಅಂದರೆ ಗಲಿಲೆಯದವರನ್ನು ಪಿಲಾತನು ಕೊಲ್ಲಿಸಿದ ವಿಷಯ ಮತ್ತು ಶಿಲೋವಾದ ಗೋಪುರ ಕುಸಿದರಿಂದ ಸಂಭವಿಸಿದ ಸಾವಿನ ವಿಷಯಕ್ಕೆ ಯೇಸುಸ್ವಾಮಿ ಹೇಳಿದ ಮಾತುಗಳು ಕೇವಲ ಲೂಕರ ಶುಭ ಸಂದೇಶದಲ್ಲಿ ಮಾತ್ರವೇ ಬರೆಯಲಾಗಿದೆ. ಒಂದು ವೇಳೆ ಲೂಕರು ಇದನ್ನು ಬರೆಯದೇ ಇದ್ದಿದ್ದರೆ ಈ 2 ಸಂಗತಿಗಳು ನಮಗೆ ತಿಳಿಯದೆ ಹೋಗುತ್ತಿದ್ದವು. ಸೊ ಆ ವಾಕ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ಮುಖಾಂತರ ಯೇಸುಸ್ವಾಮಿ ನಮಗೆ ಯಾವ ಸಂದೇಶ ಕೊಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳೋಣ. ಸೊ ಮೊದಲನೆಯದಾಗಿ, ಗಲಿಲೆಯದವರನ್ನು ಪಿಲಾತರಸನು ಬರ್ಬರವಾಗಿ ಹತ್ಯೆ ಮಾಡಿದ ಸಂಗತಿ. ಮೊದಲೇ ಹೇಳಿದ ಹಾಗೆ ಲೂಕರ ಕೃತಿಯನ್ನು ಬಿಟ್ಟರೆ ಬೇರೆ ಯಾವ ಇತಿಹಾಸದ ಪುಸ್ತಕದಲ್ಲಿಯೂ ಈ ಸಂಗತಿಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆ ಕಾಲದ ಹೆಸರಾಂತ ಇತಿಹಾಸಕಾರನಾದ ಫ್ಲಾವಿಯಸ್ ಜೋಸೆಫಸ್ ಆಗಲಿ ಇತರ ಯಾವುದೇ ರೋಮಿನ ಇತಿಹಾಸಕಾರರೇ ಆಗಲಿ ಈ ಸಂಗತಿಯನ್ನು ವರದಿ ಮಾಡಿಲ್ಲ. ಈ ವಾಕ್ಯಗಳ ಪ್ರಕಾರ ಜೆರುಸಲೇಂಗೆ ಬಂದ ಗಲಿಲೆಯದ ಕೆಲವು ತೀರ್ಥಯಾತ್ರಿಕರು ಮಹಾದೇವಾಲಯದಲ್ಲಿ ತಮ್ಮ ಪಾಪಗಳ ನಿಮಿತ್ತ ಸರ್ವೇಶ್ವರ ಸ್ವಾಮಿಗೆ ಪಾಪ ಪರಿಹಾರಿಕ ಬಲಿ ಅರ್ಪಿಸುತ್ತಿರುವ ಸಮಯದಲ್ಲಿ ಪಿಲಾತನ ಸೈನಿಕರು ಬಂದು ಅವರನ್ನು ದೇವಾಲಯದಲ್ಲಿಯೇ ಕೊಂದು ಹಾಕಿ ಅವರ ರಕ್ತವನ್ನು ಆ ಬಲಿಯಾದ ಪ್ರಾಣಿಗಳ ರಕ್ತದೊಡನೆ ಸೇರಿಸಿ ದೇವಾಲಯವನ್ನು ಅಪವಿತ್ರಗೊಳಿಸುತ್ತಾರೆ. ಈ ಸಂಗತಿಯನ್ನು ಕೇಳಿದ ಯೇಸುಸ್ವಾಮಿಯ ಶಿಷ್ಯರು, ಆ ಗಲಿಲೆಯದವರು ಈ ರೀತಿ ಬರ್ಬರವಾಗಿ ದೇವಾಲಯದಲ್ಲಿ ಸರ್ವೇಶ್ವರನ ಮುಂದೆ ಸಾಯಲು ಅವರ ಪಾಪಗಳೇ ಕಾರಣ, ಅವರಿಗೆ ದೇವರೇ ಇಂತಹ ಗತಿಯನ್ನು ಕೊಟ್ಟಿದ್ದಾರೆ ಎಂದು ಭಾವಿಸುತ್ತಿರುತ್ತಾರೆ. ಅದಕ್ಕಾಗಿ ಯೇಸುಸ್ವಾಮಿ ಪಿಲಾತನಿಂದ ಈ ರೀತಿ ಬರ್ಬರವಾಗಿ ಹತ್ಯೆಯಾದ ಈ ಗಲಿಲೆಯದವರು ಇತರರಿಗಿಂತ ಅತಿ ಕಡು ಪಾಪಿಗಳೆಂದು ಭಾವಿಸುತ್ತಿದ್ದೀರಾ ಎಂದು ತಮ್ಮ ಶಿಷ್ಯರನ್ನು ಕೇಳುತ್ತಾರೆ. ಅಂದ್ರೆ ಯೇಸುಸ್ವಾಮಿಯ ಪ್ರಕಾರ ಆ ಜನರ ಮರಣಕ್ಕೆ ಅವರ ಸ್ವಂತ ಪಾಪಗಳೇ ಕಾರಣವಲ್ಲ ಎಂದು ಅರ್ಥ. ಆಗಿನ ಕಾಲದಲ್ಲಿ ಈ ರೀತಿ ಯಾರಿಗಾದರೂ ಕೆಟ್ಟದ್ದು ನಡೆದರೆ, ಯಾತನೆ ಅಥವಾ ಮರಣ ಸಂಭವಿಸಿದರೆ, ಶಾರೀರಿಕ ವೈಫಲ್ಯ ಅಥವಾ ಬಂಜೆತನವಿದ್ದರೆ ಅದಕ್ಕೆ ಅವರ ಅಥವಾ ಅವರ ಪೂರ್ವಜರ ಪಾಪಗಳು ಕಾರಣ ಎಂದು ಆ ಜನರು ಸಾಧಾರಣವಾಗಿ ಭಾವಿಸುತ್ತಿದ್ದರು. ಯೇಸುಸ್ವಾಮಿ ಇಂತಹ ತಪ್ಪು ಭಾವನೆಗಳನ್ನು ಅನೇಕ ಬಾರಿ ಸರಿಪಡಿಸುವುದನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ, ಯೋವಾನರ ಶುಭ ಸಂದೇಶದಲ್ಲಿ ಅಪೋಸ್ತಲರು ಒಬ್ಬ ಹುಟ್ಟು ಕುರುಡನನ್ನು ಕಂಡು ಅವನ ಈ ಕುರುಡುತನಕ್ಕೆ ಕಾರಣ ಅವನ ಪಾಪವ ಅಥವಾ ಅವನ ಎತ್ತವರ ಪಾಪವ ಎಂದು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಯೇಸುಸ್ವಾಮಿ, ಇವನ ಪಾಪವಾಗಲಿ ಇವನನ್ನು ಹೆತ್ತವರ ಪಾಪವಾಗಲಿ ಇದಕ್ಕೆ ಕಾರಣವಲ್ಲ, ದೇವರ ಕಾರ್ಯ ಇವನಲ್ಲಿ ವ್ಯಕ್ತವಾಗುವಂತೆ ಹೀಗಾಗಿದೆ ಎಂದು ಹೇಳುತ್ತಾರೆ. ಅದೇ ರೀತಿ ಇಂದಿನ ವಾಚನದಲ್ಲಿ ಕೆಲವು ಜನರ
ಬರ್ಬರ ಹತ್ಯೆಗೆ ಅವರ ಪಾಪ ಕಾರಣವಲ್ಲ, ಆದರೆ ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗದಿದ್ದರೆ ಅವರಂತೆ ನೀವು ನಾಶವಾಗುವಿರಿ ಎಂದು ಹೇಳಿದ್ದಾರೆ. ಮೊದಲೇ ಹೇಳಿದಂತೆ ಯೇಸುಸ್ವಾಮಿಯ ಈ ಮಾತುಗಳು ನಾವು ಸಾಧಾರಣವಾಗಿ ಎಲ್ಲಿಯೂ ಕೇಳುವುದಿಲ್ಲ. ಇದು ಅಷ್ಟೊಂದು ಪ್ರಖ್ಯಾತಿಯಾದ ವಾಕ್ಯವಲ್ಲ. ಆದರೆ ಯೇಸುಸ್ವಾಮಿಯ ಇತರ ಮಾತುಗಳಂತೆ ಇವು ಕೂಡ ಬಹು ಮುಖ್ಯವಾದ ಮಾತುಗಳು. ಅದಕ್ಕಾಗಿಯೇ ಇಲ್ಲಿ ಅವರು ಇದನ್ನು ಎರಡೆರಡು ಬಾರಿ ಈ ಮಾತನ್ನು ಹೇಳಿ ಎಚ್ಚರಿಸಿದ್ದಾರೆ. ಒಂದು, ಪಿಲಾತನಿಂದ ದೇವಾಲಯದಲ್ಲಿ ಕೊಲ್ಲಲ್ಪಟ್ಟ ಗಲಿಲೆಯದವರ ವಿಷಯಕ್ಕೆ, ಮತ್ತೊಂದು ಬಾರಿ ಶಿಲೋವಾದ ಗೋಪುರ ಬಿದ್ದು ಸತ್ತವರ ವಿಷಯಕ್ಕೆ. ಮೊದಲನೆಯದು ಪಿಲಾತ ಮಾಡಿದ ಯೋಜಿತ ಕಗ್ಗೊಲೆ. ಆದರೆ ಎರಡನೆಯ ಘಟನೆ ಒಂದು ಆಕಸ್ಮಿಕ ವಿಪತ್ತಾಗಿದೆ. ಯೋವಾನನ ಶುಭ ಸಂದೇಶದಲ್ಲಿ ಶಿಲೋವಾವಿನ ಕೊಳದ ಬಗ್ಗೆ ಉಲ್ಲೇಖವಾಗಿರುವುದನ್ನು ನಾವು ನೋಡಿದ್ದೇವೆ. ಅದೇ ಸ್ಥಳದಲ್ಲಿದ್ದ ಒಂದು ಗೋಪುರವನ್ನು ರಿಪೇರಿ ಮಾಡುತ್ತಿರುವಾಗ ಅದು ಕುಸಿದು 18 ಜನರು ಸತ್ತು ಹೋಗಿದ್ದಾರೆ. ಅವರು ಕೂಡ ತಮ್ಮ ಪಾಪಗಳ ಕಾರಣದಿಂದಲೇ ಸತ್ತಿದ್ದಾರೆ ಎಂದು ಭಾವಿಸುತ್ತೀರೋ? ಹಾಗಲ್ಲ. ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗದಿದ್ದರೆ ಅವರಂತೆ ನೀವು ನಾಶವಾಗುವಿರಿ ಎಂದು ಯೇಸುಸ್ವಾಮಿ ಪುನಃ ಹೇಳಿದ್ದಾರೆ. ಇದರಲ್ಲಿ ಎರಡು ಅಂಶವಿದೆ. ಒಂದು, ಈ ಘಟನೆಗಳಿಗೆ ಕಾರಣ ಅವರ ಪಾಪವಲ್ಲ ಎಂದು ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಮನವರಿಕೆ ಮಾಡುತ್ತಿರುವುದು. ಮತ್ತೊಂದು, ಯೇಸುಸ್ವಾಮಿ ಎಂದಿನಂತೆ ಇಲ್ಲಿ ಒಂದು ಒಗಟಿನ ಮಾತನ್ನು ಹೇಳಿರುವುದು. ಪಶ್ಚಾತ್ತಾಪ ಪಡದಿದ್ದರೆ ನೀವು ಇವರಂತೆ ನಾಶವಾಗುವಿರಿ. ಇದು ಆಳವಾದ ಅರ್ಥವಿರುವ ಒಂದು ಒಗಟಾಗಿದೆ. ಈ ರೀತಿಯ ಒಗಟನ್ನು ನಾವು ಧ್ಯಾನಿಸಿ ಅದರ ಬಗ್ಗೆ ವಿಚಾರ ಮಾಡಿ ಅರ್ಥ ಮಾಡಿಕೊಳ್ಳಬೇಕೆಂದೇ ಯೇಸುಸ್ವಾಮಿ ಬಯಸುತ್ತಾರೆ. ಏಕೆಂದರೆ ಈ ರೀತಿ ಜನರು ನಾಶವಾಗುವುದು ಅವರ ಪಾಪದ ದೆಸೆಯಿಂದ ಅಲ್ಲ ಎಂದು ಅವರ ತಪ್ಪು ಭಾವನೆಯನ್ನು ಹೋಗಲಾಡಿಸಿದ ಅದೇ ಯೇಸುಸ್ವಾಮಿ ತಕ್ಷಣ ನೀವು ಪಶ್ಚಾತ್ತಾಪ ಪಡದಿದ್ದರೆ ಮತ್ತು ಪಾಪ ಮಾಡುವುದನ್ನು ಬಿಡದಿದ್ದರೆ ನೀವು ಇದೇ ರೀತಿ ನಾಶವಾಗುವಿರಿ ಎಂದು ಮತ್ತೆ ಅವರಿಗೆ ಅದೇ ತಪ್ಪು ಭಾವನೆ ಮೂಡಿಸುತ್ತಿದ್ದಾರೆ. ಅಂದರೆ ಒಬ್ಬನ ಮರಣಕ್ಕೆ ಅವನ ಪಾಪ ಕಾರಣವಲ್ಲದಿದ್ದರೆ, ಪಾಪ ನಿವೇದನೆ ಮಾಡದ ಕಾರಣ ನಾನೇಕೆ ನಾಶವಾಗಬೇಕು? ಹಾಗಾದರೆ ನನ್ನ ಮರಣಕ್ಕೆ ನನ್ನ ಪಾಪವೇ ಕಾರಣ ಎಂದಾಯ್ತಲ್ಲವಾ? ಇದನ್ನು ಕೇಳಿದ ಆ ಶಿಷ್ಯರಿಗೆ ಮತ್ತು ಇದನ್ನು ಓದುವ ನಮಗೆ ಗೊಂದಲ ಉಂಟಾಗುತ್ತದೆ. ಯೇಸುಸ್ವಾಮಿ ಏಕೆ ಈ ರೀತಿ ಗಲಿಬಿಲಿ ಮಾಡುತ್ತಿದ್ದಾರೆ ಎಂದು ಯೋಚಿಸುವಂತೆ ಮಾಡುತ್ತದೆ. ಇಲ್ಲಿ ಯೇಸುಸ್ವಾಮಿ ಗಲಿಬಿಲಿ ಮಾಡುತ್ತಿಲ್ಲ. ಇಂತಹ ಒಗಟಿನ ವಿಚಾರಗಳನ್ನು ಹೇಳಿದರೆ ನಾವು ಅದನ್ನು ವಿಚಾರ ಮಾಡುತ್ತೇವೆ. ಹಾಗಾಗಿ ಇದು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತಿರುವುದರಿಂದಲೇ ಇಂತಹ ಬಹುಮುಖ್ಯ ವಿಷಯಗಳನ್ನು ಒಗಟಿನ ರೂಪದಲ್ಲಿ ಹೇಳಿದ್ದಾರೆ. ಹಾಗಾದರೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಅದಕ್ಕೆ ಉತ್ತರ, ಈ ಒಗಟಿನಲ್ಲಿ ಯೇಸುಸ್ವಾಮಿ ನಮ್ಮ ಲೌಕಿಕ ಮರಣದ ಬಗ್ಗೆ ಮಾತನಾಡುತ್ತಿಲ್ಲ. ಅವರು ನಮ್ಮ ನಿತ್ಯ ಮರಣದ ಬಗ್ಗೆ, ದೇವರಿಂದ ಶಾಶ್ವತವಾಗಿ ಬೇರ್ಪಡುವ ಬಗ್ಗೆ, ನರಕಕ್ಕೆ ಹೋಗುವ ಬಗ್ಗೆ ಮಾತನಾಡುತ್ತಿದ್ದಾರೆ. ಇದೇ ರೀತಿ ಯೇಸುಸ್ವಾಮಿ ಹೇಳಿದ ಇನ್ನೊಂದು ಮಾತನ್ನು ನೀವು ಕೇಳಿರಬಹುದು. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ತನ್ನ ಆತ್ಮವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು ಎಂದು ಮತ್ತಾಯನ ಶುಭ ಸಂದೇಶದಲ್ಲಿ ಹೇಳಿದ್ದಾರೆ. ಇಲ್ಲಿ ನಮ್ಮ ಶರೀರದ ಜೀವ ಹೋಗುವುದರ ಬಗ್ಗೆ ಅಲ್ಲ, ಬದಲಾಗಿ ನಮ್ಮ ಆತ್ಮ ಅಥವಾ ನಮ್ಮ ನಿತ್ಯ ಜೀವ ಕಳೆದುಕೊಳ್ಳುವುದರ ಬಗ್ಗೆ ಹೇಳಿದ್ದಾರೆ. ಯೇಸುಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ಅವರ ಮಾತಿಗೆ ವಿಧೇಯರಾಗಿ ಜೀವಿಸಿದ ಎಷ್ಟೋ ನೀತಿವಂತ ಜನರು ಇಹಲೋಕದಲ್ಲಿ ಮರಣ ಹೊಂದಿದರೂ ಆತ್ಮದಲ್ಲಿ ದೇವರ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಿತ್ಯ ಜೀವದಿಂದ ವಾಸಿಸುತ್ತಿದ್ದಾರೆ. ಆದರೆ ಇತರ ಎಷ್ಟೋ ಜನರು ಇಹಲೋಕದ ಆಶಾಪಾಶಗಳಲ್ಲಿ ತಲ್ಲೀನರಾಗಿ ಅನೇಕ ಆಸ್ತಿಪಾಸ್ತಿಗಳನ್ನು ಸಂಪಾದಿಸಿ ಶಾರೀರಿಕವಾಗಿ ಸತ್ತ ಮೇಲೆ ತಮ್ಮ ಅನೀತಿಯಿಂದ ನರಕಕ್ಕೆ ಹೋಗಿದ್ದಾರೆ, ನಿತ್ಯ ಜೀವವನ್ನು ಕಳೆದುಕೊಂಡಿದ್ದಾರೆ. ಇದನ್ನೇ ಯೇಸುಸ್ವಾಮಿ ಇಂದಿನ ವಾಚನದಲ್ಲಿ ನಮಗೆ ಮನವರಿಕೆ ಮಾಡುತ್ತಿದ್ದಾರೆ. ಇಹಲೋಕದಲ್ಲಿ ಒಬ್ಬನು ಕೊಲೆಯಿಂದಾಗಲಿ, ಆಕಸ್ಮಿಕ ವಿಪತ್ತಿನಿಂದಾಗಲಿ ಅಥವಾ ಯಾವುದೇ ರೀತಿಯ ಮರಣದಿಂದಾಗಲಿ ಸತ್ತರೆ ಅದು ಅವನ ಪಾಪಕ್ಕೆ ದಂಡನೆಯಲ್ಲ. ಅವನ ಪಾಪಕ್ಕೆ ನಿಜವಾದ ದಂಡನೆ ತನ್ನ ಆತ್ಮವನ್ನು ದೇವರ ಸಾಮ್ರಾಜ್ಯದಿಂದ ಕಳೆದುಕೊಳ್ಳುವುದು, ನಿತ್ಯ ಜೀವವನ್ನು ಕಳೆದುಕೊಂಡು ನರಕದಲ್ಲಿ ನಿತ್ಯ ಮರಣವನ್ನು ಅನುಭವಿಸುವುದಾಗಿದೆ. ಆದ್ದರಿಂದ ನಿತ್ಯ ಜೀವ ಪಡೆಯಲು ಅಥವಾ ನಮ್ಮ ಆತ್ಮ ರಕ್ಷಣೆ ಹೊಂದಲು ಯೇಸುಸ್ವಾಮಿಯಲ್ಲಿ ಕೇವಲ ವಿಶ್ವಾಸವಿಟ್ಟು ಅವರ ಶಿಷ್ಯರಾದರೆ ಮಾತ್ರ ಸಾಲದು. ಅದರ ಜೊತೆ ಪಾಪ ಮಾಡುವುದನ್ನು ಬಿಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಜೀವಿಸಬೇಕು. ಆಗಲೇ ನಮ್ಮ ಆತ್ಮ ನರಕದಲ್ಲಿ ನಾಶವಾಗದೆ ದೇವರ ಸಾಮ್ರಾಜ್ಯದಲ್ಲಿ ನಿತ್ಯ ಜೀವ ಪಡೆದುಕೊಳ್ಳುತ್ತದೆ ಮತ್ತು ನಮ್ಮ ಶರೀರವು ನಾಶವಾಗದೆ ನ್ಯಾಯ ತೀರ್ಪಿನ ದಿನದಂದು ಪುನರುತ್ಥಾನವಾಗುತ್ತದೆ. ಇದನ್ನೇ ಯೇಸುಸ್ವಾಮಿ ಇಂದಿನ ವಾಚನದಲ್ಲಿ ನಮಗೆ ಒಗಟಾಗಿ ಹೇಳಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಅವರು ಅಂಜೂರದ ಮರದ ಒಂದು ಸಾಮತೆಯನ್ನು ಹೇಳುತ್ತಾರೆ. ಇದರಿಂದ ಅವರು ನಮ್ಮ ಆತ್ಮನಾಶದ ಬಗ್ಗೆಯೇ ಹೇಳುತ್ತಿದ್ದಾರೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ರೀತಿ ಮರ ಮತ್ತು ಅದರ ಫಲಗಳ ಚಿಹ್ನೆಯನ್ನು ಮನುಷ್ಯನ ಪಶ್ಚಾತ್ತಾಪ ಮತ್ತು ಒಳ್ಳೆಯ ಕೆಲಸಗಳಿಗೆ ಹೋಲಿಸಿರುವುದನ್ನು ಬೈಬಲಿನಲ್ಲಿ ಅನೇಕ ಕಡೆ ನೋಡಬಹುದು. ಉದಾಹರಣೆಗೆ, ಇದೇ ಲೂಕರ ಶುಭ ಸಂದೇಶದ 3ನೇ ಅಧ್ಯಾಯ 8 ಮತ್ತು 9 ವಾಕ್ಯಗಳಲ್ಲಿ ಸ್ನಾನಿಕ ಯೋವಾನ, ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು ಎಂದು ಹೇಳಿದ್ದಾರೆ. ಇಲ್ಲಿ ಮರ ಎಂದರೆ ಮನುಷ್ಯರು, ಫಲಗಳು ಅವನು ಮಾಡಬೇಕಾಗಿರುವ ಒಳ್ಳೆಯ ಕೆಲಸಗಳು.
ಹಾಗಾಗಿ ನಾವು ಪಾಪದಿಂದ ದೂರವಿದ್ದು ಒಳ್ಳೆಯ ಕೆಲಸಗಳನ್ನು ಮಾಡುವವರಾಗಬೇಕು. ನಾವು ಪಾಪಕ್ಕೆ ವಿಮುಖರಾಗಿದ್ದೇವೆಂದು ನಮ್ಮ ಒಳ್ಳೆಯ ಕೆಲಸಗಳಿಂದ ವ್ಯಕ್ತಪಡಿಸಬೇಕು. ಒಂದು ವೇಳೆ ಒಳ್ಳೆಯ ಫಲ ಕೊಡದಿದ್ದರೆ ಆ ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುತ್ತದೆ. ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡದೇ ಇರುವವರನ್ನು ದೇವರ ಅನ್ಯೋನ್ಯತೆಯಿಂದ ದೂರ ಮಾಡಿ ನರಕವೆಂಬ ನಿತ್ಯ ಬೆಂಕಿಗೆ ಹಾಕಲಾಗುತ್ತದೆ ಎಂದು ಅರ್ಥ. ಇದೇ ರೀತಿ ಇಂದಿನ ವಾಚನದಲ್ಲಿ ಯೇಸುಸ್ವಾಮಿಯು ಒಂದು ಅಂಜೂರದ ಮರ ಮತ್ತು ಅದರ ಫಲದ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬನು ತನ್ನ ತೋಟದಲ್ಲಿದ್ದ ಅಂಜೂರದ ಮರ ಫಲ ಕೊಡದೇ ಇರುವುದನ್ನು ಕಂಡು ಅವನಿಗೆ, ನೋಡು, 3 ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಇದ್ದೇನೆ, ಒಂದಾದರೂ ಕಂಡು ಬರಲಿಲ್ಲ. ಇನ್ನು ಇದನ್ನು ಕಡಿದು ಹಾಕು, ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದೇಕೆ ವ್ಯರ್ಥ ಮಾಡಬೇಕು ಎಂದು ಹೇಳುತ್ತಾನೆ. ಆದರೆ ತೋಟಗಾರನು ಆ ಮರಕ್ಕೆ ಕರುಣೆ ತೋರಿಸುವಂತೆ ಮತ್ತು 1 ವರ್ಷ ಕಾಲ ಕೊಡುವಂತೆ ತನ್ನ ಯಜಮಾನನನ್ನು ಕೇಳಿಕೊಳ್ಳುತ್ತಾನೆ. ಸ್ವಾಮಿ, ಈ 1 ವರ್ಷ ಇದು ಹಾಗೇ ಇರಲಿ ಬಿಡಿ, ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ, ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಕಡಿದು ಹಾಕೋಣ ಎಂದು ಹೇಳಿ ಆ ಮರಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿಸುತ್ತಾನೆ. ಇಲ್ಲಿ ತೋಟದ ಯಜಮಾನ ತಂದೆ ದೇವರು, ಇಹಲೋಕವೇ ಆ ತೋಟ. ದೇವರ ಮಕ್ಕಳಾಗಿರುವ ನಾವೇ ಆ ಅಂಜೂರದ ಮರ. ನಮ್ಮ ಒಳ್ಳೆಯ ಕೆಲಸಗಳೇ ಅದರ ಹಣ್ಣುಗಳು. ಆ ತೋಟಗಾರನೇ ಯೇಸುಸ್ವಾಮಿ. ನಾವೆಲ್ಲರೂ ದೇವರಲ್ಲಿ ಮಕ್ಕಳಾಗಿ ಒಳ್ಳೆಯ ಕೆಲಸಗಳನ್ನು ಮಾಡದೆ ಪಾಪ ಮಾಡಿ ನರಕಕ್ಕೆ ಹೋಗಬೇಕಾದವರು. ಆದರೆ ಯೇಸುಸ್ವಾಮಿ ನಮಗೆಲ್ಲರಿಗೂ ಕರುಣೆಯನ್ನು ತೋರಿಸಿದ್ದಾರೆ. ಇದೇ ಆ ಕರುಣೆಯ ಕಾಲ. ಈಗಲೇ ನಾವು ನಮ್ಮ ಪಾಪಗಳಿಗೆ ವಿಮುಖರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ದೇವರ ನ್ಯಾಯ ತೀರ್ಪಿನ ದಿನದಂದು ನಾವೆಲ್ಲರೂ ನಮ್ಮ ಪಾಪಗಳ ನಿಮಿತ್ತ ನರಕಕ್ಕೆ ಹೋಗಿ ನಿತ್ಯ ಜೀವವನ್ನು ಕಳೆದುಕೊಳ್ಳುತ್ತೇವೆ. ಈ ಸಾಮತಿಯಲ್ಲಿ ಯಜಮಾನ ಆ ಮರಕ್ಕೆ ಕರುಣೆ ತೋರಿ 1 ವರ್ಷ ಕಾಲಾವಕಾಶ ಕೊಟ್ಟಿದ್ದಾನೆಂದು ಕೇವಲ ಆ ತೋಟಗಾರನಿಗೆ ಮಾತ್ರ ಗೊತ್ತು. ಆದರೆ ಆ ಮರಕ್ಕೆ ಗೊತ್ತಾಗುವುದಿಲ್ಲ. ಅದೇ ರೀತಿ ಯೇಸುಸ್ವಾಮಿ ತಂದೆ ದೇವರಿಂದ ನಮಗೆ ಎಷ್ಟು ದಿನಗಳ ಕರುಣೆಯ ಕಾಲವನ್ನು ಕೇಳಿಕೊಂಡಿದ್ದಾರೆಂದು ನಮಗೆ ತಿಳಿದಿಲ್ಲ. ಹಾಗಾಗಿ ನಾವು ಆದಷ್ಟು ಬೇಗ ಪಾಪ ನಿವೇದನೆ ಮಾಡಿ ಇನ್ನು ಮೇಲೆ ಪಾಪಕ್ಕೆ ವಿಮುಖರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಅಭ್ಯಾಸವನ್ನು ಅನುಸರಿಸಬೇಕು. ಇಲ್ಲದಿದ್ದರೆ ನಮಗಾಗಿ ನೇಮಕ ಮಾಡಿರುವ ಕಾಲ ಮುಗಿದ ಮೇಲೆ ಕೇವಲ ನಮ್ಮ ಶರೀರ ಮಾತ್ರವಲ್ಲ, ನಮ್ಮ ಆತ್ಮವು ನಾಶವಾಗುತ್ತದೆ ಎಂಬುದೇ ಈ ಸಾಮತಿಯ ಅರ್ಥ. ಯೋವಾನ್ನರ ಶುಭ ಸಂದೇಶದ 15ನೇ ಅಧ್ಯಾಯದ ದ್ರಾಕ್ಷಾ ಬಳ್ಳಿಯ ಸಾಮತಿಯಲ್ಲೂ ಯೇಸುಸ್ವಾಮಿ ಇದನ್ನೇ ಹೇಳಿದ್ದಾರೆ. ಅಲ್ಲಿ ಯೇಸುಸ್ವಾಮಿಯೇ ದ್ರಾಕ್ಷಾ ಬಳ್ಳಿ, ನಾವು ಇದರ ಕವಲು ಬಳ್ಳಿಗಳು. ಅವರ ಮೇಲೆ ವಿಶ್ವಾಸವಿಡುವುದರಿಂದ ನಾವು ಆ ದ್ರಾಕ್ಷಾ ಬಳ್ಳಿಯ ಕವಲು ಬಳ್ಳಿಗಳಾಗಿ ಬಿಡುತ್ತೇವೆ. ಆದರೆ ಅಷ್ಟೇ ಸಾಕಾಗುವುದಿಲ್ಲ. ಕವಲು ಬಳ್ಳಿಗಳಾದ ಮೇಲೆ ಫಲ ಕೊಡಲೇಬೇಕು. ಅಂದರೆ ದೇವರಿಗೆ ಮೆಚ್ಚುಗೆಯಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಪಾಪದಿಂದ ದೂರವಿರಬೇಕು. ಇಲ್ಲದಿದ್ದರೆ ಆ ಫಲ ಕೊಡದ ಕವಲು ಬಳ್ಳಿಗಳನ್ನು ಕಡಿದು ನರಕದ ಬೆಂಕಿಗೆ ಹಾಕಲಾಗುತ್ತದೆ. ಯೇಸುಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ಅವರಲ್ಲಿ ಕವಲು ಬಳ್ಳಿಯಾದರೆ ಮಾತ್ರ ಸಾಕು. ನಂತರ ನಾವು ಪಾಪ ಮಾಡಿದರೂ ಒಳ್ಳೆಯ ಕೆಲಸಗಳನ್ನು ಮಾಡದೇ ಇದ್ದರೂ ಪರವಾಗಿಲ್ಲ, ದೇವರ ಕರುಣೆ ಮತ್ತು ನಮ್ಮ ವಿಶ್ವಾಸ ಮಾತ್ರ ಸಾಕು, ನಿತ್ಯ ಜೀವ ಪಡೆದುಕೊಳ್ಳುತ್ತೇವೆ, ನರಕದಿಂದ ತಪ್ಪಿಸಿಕೊಳ್ಳುತ್ತೇವೆ ಎಂದು ಕೆಲವರು ಅಂದುಕೊಳ್ಳುತ್ತಾರೆ ಮತ್ತು ಬೋಧಿಸುತ್ತಾರೆ. ಇದು ಸಾಧಾರಣವಾಗಿ ಬೇರೆ ಪಂಕ್ತಿಯರ ಬಹುತೇಕ ಸಭೆಗಳಲ್ಲಿ ಬೋಧಿಸಲಾಗುತ್ತದೆ. ಆದರೆ ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇವಲ ವಿಶ್ವಾಸದಿಂದ ಅವರಲ್ಲಿ ಕವಲು ಬಳ್ಳಿಗಳಾಗಿ ಬಿಟ್ಟರೆ ಮಾತ್ರ ಸಾಕಾಗುವುದಿಲ್ಲ. ಕವಲು ಬಳ್ಳಿಗಳಾದ ಮೇಲೆ ಫಲಗಳನ್ನು ಕೊಡಲೇಬೇಕು. ಇಲ್ಲದಿದ್ದರೆ ನಾವು ಕೂಡ ಇತರ ಅನೀತಿವಂತರಂತೆ ಆ ದ್ರಾಕ್ಷಾ ಬಳ್ಳಿಯಿಂದ ಕಡಿಯಲ್ಪಟ್ಟು ನರಕದ ಬೆಂಕಿಯ ಪಾಲಾಗುತ್ತೇವೆ. ಹೀಗಾಗಿ ನಾವು ಪಶ್ಚಾತ್ತಾಪ ಮತ್ತು ಒಳ್ಳೆಯ ಕೆಲಸಗಳೆಂಬ ಫಲಗಳನ್ನು ಕೊಡುತ್ತಲೇ ಇರಬೇಕು. ಆಗಲೇ ನಾವು ನಿತ್ಯಕ್ಕೂ ದ್ರಾಕ್ಷಾ ಬಳ್ಳಿಯಲ್ಲಿಯೇ ಕವಲು ಬಳ್ಳಿಗಳಾಗಿ ನೆಲೆಸುತ್ತೇವೆ. ಇದಕ್ಕಾಗಿ ಕಥೋಲಿಕ ಧರ್ಮಸಭೆ ನಮಗೆ ಯಾವಾಗಲೂ ಈ ಪಶ್ಚಾತ್ತಾಪ, ಪ್ರಾರ್ಥನೆ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಲು ಬೋಧಿಸುತ್ತದೆ. ವಿಶೇಷವಾಗಿ ಪ್ರತಿ ವರ್ಷವೂ ತಪಸ್ಸು ಕಾಲದಲ್ಲಿ ಪಶ್ಚಾತ್ತಾಪ, ಪ್ರಾರ್ಥನೆ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಲು ಕರೆ ಕೊಡುತ್ತದೆ. ಈಗ ನಾವು ಇಂದಿನ ಮೊದಲನೆಯ ವಾಚನವನ್ನು ನೋಡೋಣ. ನಾನು ಪುನಃ ನಿಮಗೆ ನೆನಪಿಸಲು ಇಷ್ಟಪಡುವುದೇನೆಂದರೆ, ಇತರ ಭಾನುವಾರಗಳಂತೆ ತಪಸ್ಸು ಕಾಲದ ಭಾನುವಾರಗಳ ಮೊದಲನೆಯ ವಾಚನವು ಶುಭ ಸಂದೇಶದ ವಾಚನಗಳಿಗೆ ಸಂಬಂಧಿಸುವ ಹಾಗೆ ಧರ್ಮಸಭೆ ವಾಚನಗಳನ್ನು ಯೋಜಿಸುವುದಿಲ್ಲ ಅಥವಾ ಟೈಪಾಲಜಿ ಆಧಾರದ ಮೇಲೆ ವಾಚನಗಳನ್ನು ಕೊಡುವುದಿಲ್ಲ. ಬದಲಾಗಿ ಪ್ರತಿ ತಪಸ್ಸು ಕಾಲದಲ್ಲಿ ದೇವ ಜನರಿಗಾಗಿ ದೇವರ ರಕ್ಷಣಾ ಕಾರ್ಯಗಳ ನೆನಪು ಮಾಡುವ ವಾಕ್ಯಗಳನ್ನೇ ಧರ್ಮಸಭೆ ಮೊದಲನೆಯ ವಾಚನವಾಗಿ ಕೊಡುತ್ತದೆ. ಅದರ ಪ್ರಕಾರ ಕಳೆದ ವಾರದಲ್ಲಿ ದೇವರು ಅಬ್ರಹಾಮನಿಗೆ ಕರೆ ಕೊಡುವ ಮತ್ತು ಅವನೊಂದಿಗೆ ಮಾಡಿಕೊಂಡ ವಾಗ್ದಾನಗಳ ಒಡಂಬಡಿಕೆಯ ಬಗ್ಗೆ ವಾಚನವನ್ನು ನೋಡಿದೆವು. ಅದೇ ರೀತಿ ದೇವರು ಈಜಿಪ್ಟಿನಲ್ಲಿ ಗುಲಾಮರಾಗಿರುವ ತಮ್ಮ ಜನರನ್ನು ಮೋಶೆಯ ಮುಖಾಂತರ ವಿಮೋಚಿಸಲು ಕರೆ ಕೊಡುವುದಕ್ಕೆ ಉರಿಯುವ ಪೊದೆಯಲ್ಲಿ ಮೋಶೆಗೆ ಕಾಣಿಸಿಕೊಂಡು ಮಾತನಾಡುವ ವಾಕ್ಯಗಳನ್ನೇ ಇಂದಿನ ಮೊದಲನೆಯ ವಾಚನವಾಗಿ ನೋಡಲಿದ್ದೇವೆ. ಅದು ವಿಮೋಚನಾ ಕಾಂಡದ ಅಧ್ಯಾಯ 3 1-8 ಮತ್ತು 13-15 ವಾಕ್ಯಗಳು. ಮೋಶೆ ಮಿದ್ಯಾನರ ಪೂಜಾರಿಯು ತನ್ನ ಮಾವನೂ ಆದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿದ್ದನು. ಒಮ್ಮೆ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಂದರ ಒಳಗೆ ಉರಿಯುವ ಬೆಂಕಿಯಲ್ಲಿ ಸರ್ವೇಶ್ವರನ ದೂತನು ಅವನಿಗೆ ಕಾಣಿಸಿಕೊಂಡನು. ಮೋಶೆ ನೋಡಿದನು.
ಆ ಮುಳ್ಳಿನ ಪೊದೆ ಉರಿಯುತ್ತಲೇ ಇತ್ತು, ಆದರೆ ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ಇದೇನು ಆಶ್ಚರ್ಯ, ಪೊದೆ ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವೇನು? ನಾನು ಹತ್ತಿರ ಹೋಗಿ ತಿಳಿದುಕೊಳ್ಳುತ್ತೇನೆ ಎಂದುಕೊಂಡನು. ಅದನ್ನು ನೋಡಲು ಅವನ ಮುಂದಕ್ಕೆ ಬರುವುದನ್ನು ಸರ್ವೇಶ್ವರ ಸ್ವಾಮಿ ಕಂಡರು. ಪೊದೆಯೊಳಗಿಂದ ಮೋಶೆ ಮೋಶೆ ಎಂದು ದೇವರು ಕರೆದರು. ಅದಕ್ಕವನು, ಇಗೋ ಇದ್ದೇನೆ ಎಂದು ಉತ್ತರ ಕೊಟ್ಟನು. ದೇವರು ಅವನಿಗೆ, ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು, ಏಕೆಂದರೆ ನೀನು ನಿಂತಿರುವ ಸ್ಥಳ ಪವಿತ್ರ ಭೂಮಿ ಎಂದು ಹೇಳಿದರು. ಅದೂ ಅಲ್ಲದೆ ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದರು. ಆಗ ಮೋಶೆ ದೇವರನ್ನು ದಿಟ್ಟಿಸಿ ನೋಡಲು ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಆಗ ಸರ್ವೇಶ್ವರ, ಈಜಿಪ್ಟಿನಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುವವರ ಬಗ್ಗೆ ಅವರು ಇಟ್ಟ ಮೊರೆ ನನಗೆ ಕೇಳಿಸಿದೆ. ಅವರ ಕಷ್ಟ ದುಃಖವನ್ನೆಲ್ಲ ನಾನು ಬಲ್ಲೆ. ಆದ ಕಾರಣ ಅವರನ್ನು ಈಜಿಪ್ಟಿನವರ ಕೈಯಿಂದ ಬಿಡಿಸುವುದಕ್ಕೂ ಮತ್ತು ಆ ದೇಶದಿಂದ ಹೊರತಂದು ಹಾಲು ಜೇನು ಹರಿಯುವ ಸವಿಸ್ತಾರವಾದ ಒಳ್ಳೆಯ ನಾಡಿಗೆ, ಅಂದರೆ ಕಾನಾನ್ಯರು, ಇತ್ತಿಯರು, ಅಮೋರಿಯರು, ಫೆರಿಸಿಯರು, ಇವ್ವಿಯರು ಹಾಗೂ ಎಬೂಸಿಯರು ವಾಸವಾಗಿರುವ ನಾಡಿಗೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಹೋಗಿ ನಿಮ್ಮ ಪೂರ್ವಜರ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾರೆ ಎಂದು ಹೇಳಿದಾಗ ಅವರು ಒಂದು ವೇಳೆ ಆತನ ಹೆಸರೇನು ಎಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎಂದು ಕೇಳಿದನು. ಆಗ ದೇವರು ಹೀಗೆಂದರು, ಇರುವವನಾಗಿ ಇರುವವನು ನಾನೇ, ನೀನು ಇಸ್ರಾಯೇಲರಿಗೆ ತಾನಾಗಿ ಇರುವವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳು. ದೇವರು ಮೋಶೆಗೆ ಮತ್ತೆ ಇಂತೆಂದರು, ನೀನು ಇಸ್ರಾಯೇಲರಿಗೆ, ನಿಮ್ಮ ಪೂರ್ವಜರಾದ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರ ದೇವರಾಗಿರುವ ಸರ್ವೇಶ್ವರ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂದು ಹೇಳು. ಇದು ಸದಾಕಾಲಕ್ಕೂ ನನ್ನ ಹೆಸರು. ಈ ಹೆಸರಿನಿಂದಲೇ ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕು. ಈ ವಾಚನದ ಬಗ್ಗೆ ನಾವು ದೀರ್ಘವಾಗಿ ಅಧ್ಯಯನ ಮಾಡಬಹುದು, ಏಕೆಂದರೆ ನಮಗೆ ದೇವರ ರಕ್ಷಣಾ ಚರಿತ್ರೆಯಲ್ಲಿ ಈ ವಾಚನವು ಅತಿ ಮುಖ್ಯವಾಗಿದೆ. ಆದರೆ ವಿಡಿಯೋ ದೊಡ್ಡದಾಗುತ್ತದೆ ಎಂಬ ಕಾರಣದಿಂದ ಇದರಲ್ಲಿರುವ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ಇಲ್ಲಿ ಗಮನಿಸೋಣ. ಮೊದಲನೆಯದಾಗಿ, ಮೋಶೆಗೆ ಸಿಕ್ಕಿದ ಈ ದೈವ ದರ್ಶನ. ಕಳೆದ ವಾರದ ವಾಚನದಂತೆ ಇಂದಿನ ವಾಚನದಲ್ಲೂ ಅಸ್ವಾಭಾವಿಕ ಬೆಂಕಿಯಂತೆ ದೇವರು ಕಾಣಿಸಿಕೊಂಡದ್ದನ್ನು ಇಲ್ಲಿ ನಾವು ನೋಡಬಹುದು. ಮೋಶೆ ಸಮುದ್ರ ದಾಟಿಸಿ ಇಸ್ರಾಯೇಲರನ್ನು ಕರೆದುಕೊಂಡು ಹೋಗುವಾಗಲೂ ಬೆಂಕಿಯ ಸ್ತಂಭದಂತೆ ದೇವರು ಮುನ್ನಡೆಸುತ್ತಾರೆ. ಕೆಲವು ಪ್ರವಾದಿಗಳಿಗೆ ಮತ್ತು ಪಂಚಾಶತಮ ಹಬ್ಬದ ದಿನದಂದು ಅಗ್ನಿಯ ಕೆನ್ನಾಲಿಗೆಯಂತೆ ಕಾಣಿಸಿಕೊಳ್ಳುತ್ತಾರೆ. ಹಾಗಾಗಿ ಇದು ದೇವರ ಅದ್ಭುತಕರವಾದ ದರ್ಶನಗಳಲ್ಲಿ ಒಂದಾಗಿದೆ. ಆ ಪೊದೆಯಲ್ಲಿ ಬೆಂಕಿ ಕಾಣಿಸಿಕೊಂಡರೂ ಅದು ಸುಟ್ಟು ಹೋಗುತ್ತಿರಲಿಲ್ಲ, ಏಕೆಂದರೆ ಅದು ಸಾಧಾರಣ ಅಥವಾ ಸ್ವಾಭಾವಿಕ ಬೆಂಕಿಯಲ್ಲ, ಬದಲಾಗಿ ಅದು ಅಸ್ವಾಭಾವಿಕ ಬೆಂಕಿಯಾಗಿತ್ತು. ಈ ಬೆಂಕಿ ದೇವರ ಪ್ರಸನ್ನತೆ ಎಂದು ತಿಳಿದ ಕಾರಣ ಮೋಶೆಯು ಅದನ್ನು ದಿಟ್ಟಿಸಿ ನೋಡಲು ಹೆದರಿ ಮುಖ ಮುಚ್ಚಿಕೊಳ್ಳುತ್ತಾನೆ, ಏಕೆಂದರೆ ದೇವರನ್ನು ಮುಖಾಮುಖಿಯಾಗಿ ನೋಡಿದ ಯಾರೂ ಬದುಕುವುದಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ಮತ್ತು ಅದಕ್ಕಾಗಿಯೇ ದೇವರು ಕೂಡ ಅವನಿಗೆ ತನ್ನ ಚಪ್ಪಲಿಗಳನ್ನು ತೆಗೆಯಲು ಹೇಳುತ್ತಾರೆ, ಏಕೆಂದರೆ ಅದು ದೇವರ ಪ್ರಸನ್ನತೆ ಇರುವ ಪರಿಶುದ್ಧ ಸ್ಥಳವಾಗಿದೆ. ಹೇಗೆ ದೇವಾಲಯ ಅಥವಾ ದೇವರ ಗುಡಾರದ ಪರಿಶುದ್ಧ ಮತ್ತು ಅತಿ ಪರಿಶುದ್ಧ ಸ್ಥಳಗಳು ಇದ್ದವೋ, ಅದೇ ರೀತಿ ಈ ಬೆಟ್ಟದ ಮೇಲಿರುವ ಪೊದೆಯಲ್ಲಿ ಕಾಣಿಸಿಕೊಂಡ ಬೆಂಕಿಯು ದೇವರ ಪ್ರಸನ್ನತೆಯ ಪರಿಶುದ್ಧ ಸ್ಥಳವಾಗಿದೆ. ಇಲ್ಲಿ ಪರಿಶುದ್ಧ ಎಂಬುದಕ್ಕೆ ಬಳಸಿರುವ ಹೀಬ್ರೂ ಪದ ಕದೋಶ್. ಇದರ ಅರ್ಥ ಪರಿಶುದ್ಧ ಅಥವಾ ಪ್ರತ್ಯೇಕಪಡಿಸಿದ ಎಂಬ ಅರ್ಥ ಕೊಡುತ್ತದೆ. ನಾವು ಮೊದಲೇ ತಿಳಿದುಕೊಂಡಂತೆ ಬೆಟ್ಟವು ಸ್ವರ್ಗ ಭೂಲೋಕಗಳ ಸಮ್ಮಿಲನವಾಗಿರುತ್ತವೆ. ಹಾಗಾಗಿ ಈ ಹೋರೇಬ್ ಎಂಬ ಬೆಟ್ಟದ ಪೊದೆಯಲ್ಲಿ ಬೆಂಕಿಯಂತೆ ಕಾಣಿಸಿಕೊಂಡಿದ್ದರಿಂದ ಆ ಬೆಟ್ಟವು ದೇವಾಲಯದ ಪರಿಶುದ್ಧ ಸ್ಥಳದಂತೆ ಪವಿತ್ರ ಭೂಮಿಯಾಗಿದೆ. ನಂತರ ದೇವರು ಈಜಿಪ್ಟಿನಲ್ಲಿ ಗುಲಾಮರಾಗಿರುವ ತಮ್ಮ ಜನರನ್ನು ಬಿಡುಗಡೆ ಮಾಡಿಸಿ ಕರೆತರಲು ಮೋಶೆಗೆ ಹೇಳಿದಾಗ ಅವನು ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತಾನೆ. ನಾನು ಈಜಿಪ್ಟಿನಲ್ಲಿರುವ ನಮ್ಮ ಜನರ ಬಳಿಗೆ ಹೋಗಿ ದೇವರು ನನ್ನನ್ನು ಕಳಿಸಿದ್ದಾರೆ ಎಂದು ಹೇಳಿದರೆ, ಅವರು ಆ ದೇವರ ಹೆಸರೇನು ಎಂದು ಕೇಳಿದರೆ ನಾನು ಏನು ಉತ್ತರ ಕೊಡಬೇಕೆಂದು ದೇವರನ್ನೇ ಕೇಳುತ್ತಾನೆ. ಆ ಕಾಲದಲ್ಲಿ ದೇವರ ಅಥವಾ ದೈವತ್ವದ ಹೆಸರು ತಿಳಿದುಕೊಳ್ಳುವುದು ಮುಖ್ಯವಾಗಿತ್ತು. ಅದರಲ್ಲೂ ಈಜಿಪ್ಟಿನಂತಹ ಬಹುದೇವತಾ ಆರಾಧಕರ ಮಧ್ಯೆ ಇದು ಅತಿ ಮುಖ್ಯವಾಗಿತ್ತು. ಅವರಲ್ಲಿ ಸುಮಾರು 400ಕ್ಕೂ ಅಧಿಕ ದೇವರುಗಳು ಮತ್ತು ದೇವತೆಗಳ ನಂಬಿಕೆ ಇತ್ತು. ಹೀಗಾಗಿ ಅವರು ಯಾವ ದೇವರು ಎಂದು ಕೇಳುತ್ತಾರೆ. ಅದಕ್ಕಾಗಿ ಮೋಶೆ ಈ ರೀತಿ ಪ್ರಶ್ನೆ ಮಾಡಿರುವುದು. ಅದಕ್ಕೆ ದೇವರು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅವರ ಹೆಸರನ್ನು ಪ್ರಕಟಿಸುತ್ತಾರೆ. ಈಜಿಪ್ಟಿನಲ್ಲಿ ಎಲ್ಲಾ ಪ್ರಾಕೃತಿಕ ವಸ್ತುಗಳಿಗೆ ಒಂದೊಂದು ದೇವರುಗಳಿದ್ದವು. ಉದಾಹರಣೆಗೆ ನೈಲ್ ನದಿ ಒಂದು ದೇವರಾಗಿತ್ತು, ಸೂರ್ಯ ಒಂದು ದೇವರಾಗಿತ್ತು, ಪರ್ವತಗಳು, ಪ್ರಾಣಿ, ಪಕ್ಷಿ, ಮನುಷ್ಯರು ದೇವರಾಗಿದ್ದರು. ಈ ರೀತಿ ಅನೇಕ ಸೃಷ್ಟಿ ವಸ್ತುಗಳನ್ನು ದೇವರಾಗಿ ಆರಾಧಿಸುತ್ತಿದ್ದರು. ಈ ಎಲ್ಲಾ ದೇವರುಗಳಿಗೆ ಆದಿ ಮತ್ತು ಅಂತ್ಯವಿರುತ್ತವೆ. ಸೃಷ್ಟಿಗೆ ಮೊದಲು ಇವು ಇರಲಿಲ್ಲ, ಲೋಕದ ಅಂತ್ಯದಲ್ಲೂ ಇವುಗಳು ಇರುವುದಿಲ್ಲ. ಆದರೆ ನಿಜವಾದ ನಮ್ಮ ದೇವರು ಸೃಷ್ಟಿಗಳಿಗಿಂತ ದೊಡ್ಡವರು. ಅವರೇ ಸ್ವತಃ ಇವುಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತರು. ಹಾಗಾಗಿ ಅವರು ತಮ್ಮ ಸ್ವಭಾವವನ್ನೇ ಹೆಸರಾಗಿ ಹೇಳುತ್ತಾರೆ. ಮೊದಲನೆಯದಾಗಿ
ಇರುವವನಾಗಿ ಇರುವವನು ನಾನೇ ಎಂಬ ಹೆಸರನ್ನು ಹೇಳುತ್ತಾರೆ. ಇದರ ಅರ್ಥ ದೇವರಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅವರು ತಾವಾಗಿಯೇ ಶಾಶ್ವತವಾಗಿ ಇರುವವರಾಗಿದ್ದಾರೆ. ಎಲ್ಲಾ ಸೃಷ್ಟಿಗೂ ಮೂಲ ಮತ್ತು ನಿತ್ಯಕ್ಕೂ ಇರುವ ದೇವರಾಗಿದ್ದಾರೆ. ನಂತರ ಎರಡನೆಯದಾಗಿ ಈ ತಮ್ಮ ಸ್ವಾಭಾವಿಕ ಹೆಸರನ್ನು ಚಿಕ್ಕದಾಗಿಸಿ ತಾನಾಗಿ ಇರುವವನು ಅಥವಾ ಇಂಗ್ಲಿಷ್ನಲ್ಲಿ ಐ ಆಮ್ ಎಂದರೆ ನಾನೇ ಎಂಬ ಹೆಸರನ್ನು ಹೇಳುತ್ತಾರೆ. ಗ್ರೀಕ್ ಭಾಷೆಯಲ್ಲಿ ಇದನ್ನು ಎಗೋ ಏಮಿ ಎಂದು ಬೈಬಲಿನಲ್ಲಿ ಅನೇಕ ಬಾರಿ ದೇವರ ಹೆಸರಾಗಿ ಬಳಸಲಾಗಿದೆ. ಯೇಸು ಸ್ವಾಮಿಯು ಇದನ್ನು ಬಳಸಿದ್ದಾರೆ. ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ಅನೇಕ ಬಾರಿ ನಾನೇ ಎಂಬ ದೇವರ ಹೆಸರನ್ನು ತಮಗೆ ಬಳಸಿಕೊಂಡಿದ್ದಾರೆ. ಪ್ರಧಾನ ಯಾಜಕನು ಸ್ತುತ್ಯ ದೇವರ ಪುತ್ರ ಹಾಗೂ ಅಭಿಷಿಕ್ತನಾದ ಲೋಕೋದ್ಧಾರಕ ನೀನೋ ಎಂದು ಕೇಳಿದಾಗಲೂ ಹೌದು ನಾನೇ ಎಂದು ಉತ್ತರ ಕೊಡುತ್ತಾರೆ. ಇದೇ ದೇವರ ಹೆಸರು. ಮೂರನೇದಾಗಿ ಬೇರೆ ದೇವರುಗಳಿಗಿಂತ ಪ್ರತ್ಯೇಕವಾದವರೆಂದು ತೋರಿಸಿಕೊಳ್ಳಲು ಅಬ್ರಹಾಮನ, ಈಸಾಕ ಮತ್ತು ಯಾಕೋಬನ ದೇವರಾಗಿರುವ ಸರ್ವೇಶ್ವರ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂದು ಮೋಶೆಗೆ ಹೇಳುತ್ತಾರೆ. ಇಲ್ಲಿ ಸರ್ವೇಶ್ವರ ಅಥವಾ ಇಂಗ್ಲಿಷ್ನಲ್ಲಿ ಲಾರ್ಡ್ ಮತ್ತು ಗ್ರೀಕ್ನಲ್ಲಿ ಕುರಿಯೋಸ್ ಎಂದು ಹೇಳಿರುವ ಹೆಸರು ಈ ಮೊದಲೇ ಕೇಳಿದ ಇರುವವನಾಗಿ ಇರುವಾತನು ಎಂಬ ಹೀಬ್ರೂ ಹೆಸರಿನ ಪ್ರತಿ 4 ಪದಗಳ ಮೊದಲ ಅಕ್ಷರಗಳಾಗಿವೆ. ಏಕೆಂದರೆ ಇದು ದೇವರ ಹೆಸರಾಗಿರುವುದರಿಂದ ಈ ಪವಿತ್ರ ಹೆಸರನ್ನು ಉಚ್ಚರಿಸಲು ನಮಗೆ ಯೋಗ್ಯತೆ ಇಲ್ಲವೆಂದು ಆ ಸಂಪೂರ್ಣ ಹೆಸರಿನ ಬದಲು ಈ 4 ಪದಗಳ ಮೊದಲ ಅಕ್ಷರಗಳನ್ನು ಮಾತ್ರ ಒಟ್ಟು ಸೇರಿಸಿ ಯಾವ್ವೆ ಎಂದು ಕರೆಯುತ್ತಾರೆ. ಇದನ್ನೇ ನಾವು ಸರ್ವೇಶ್ವರ, ಒಡೆಯ, ಕರ್ತ ಅಥವಾ ಪ್ರಭು ಎಂದು ಕನ್ನಡದಲ್ಲಿ ಕರೆಯುತ್ತೇವೆ. ಈ 4 ಪವಿತ್ರ ಅಕ್ಷರಗಳಿಗೆ ಟೆಟ್ರಾಗ್ರಾಮೆಟಾನ್ ಎಂಬ ಶೀರ್ಷಿಕೆ ಇದೆ. ಇದರಲ್ಲಿ ಟೆಟ್ರಾ ಎಂದರೆ 4 ಹಾಗೂ ಗ್ರಾಮೆಟಾನ್ ಎಂದರೆ ಅಕ್ಷರಗಳು ಎಂದು ಅರ್ಥ. ಈ ಯಾವ್ವೆ ಎಂಬ ಹೆಸರು ನಮ್ಮ ದೇವರ ಹೆಸರಾಗಿದೆ. ಅದು ಮೊದಲ ಬಾರಿಗೆ ಇಂದಿನ ವಾಚನದಲ್ಲಿರುವ ವಾಕ್ಯಗಳಲ್ಲಿ ಪ್ರಕಟಗೊಳಿಸಲಾಗಿದೆ. ಕೊನೆಯದಾಗಿ ಅವರು ಎಲೋಹಿಮ್ ಎಂದು ಹೇಳಿ ಕಳುಹಿಸುತ್ತಾರೆ. ಈ ಹೀಬ್ರೂ ಪದದ ಅರ್ಥ ದೇವರು ಎಂದಾಗಿದೆ. ಅಬ್ರಹಾಮನ, ಈಸಾಕನ ಮತ್ತು ಯಾಕೋಬನ ದೇವರು ನಾನೇ ಎನ್ನುತ್ತಾರೆ. ಇದು ಕೂಡ ಅವರ ಸ್ವಭಾವವನ್ನು ತಿಳಿಸುತ್ತದೆ. ಒಂದು, ಅವರು ತಾವಾಗಿಯೇ ದೇವರಾಗಿದ್ದಾರೆ ಮತ್ತು ನಮಗೆ ಅವರ ಸಂಬಂಧವನ್ನು ತಿಳಿಸುತ್ತದೆ. ಅಂದರೆ ಅವರು ನಮಗೆ ದೇವರಾಗಿದ್ದಾರೆ, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಳ್ಳುವವರಾಗಿದ್ದಾರೆ ಎಂದು ಅರ್ಥ ಕೊಡುತ್ತದೆ. ಸರಿ, ಈಗ ಇಂದಿನ ಕೀರ್ತನಾ ಶ್ಲೋಕವನ್ನು ಚಿಕ್ಕದಾಗಿ ಅಧ್ಯಯನ ಮಾಡೋಣ. ಇಂದು ಕೀರ್ತನೆ 103ರಿಂದ ಕೆಲವು ವಾಕ್ಯಗಳನ್ನು ಕೀರ್ತನಾ ಶ್ಲೋಕವಾಗಿ ಧರ್ಮಸಭೆ ನಮಗೆ ಕೊಟ್ಟಿದೆ. ದೇವರ ಈ ಪವಿತ್ರ ಮತ್ತು ಆಶೀರ್ವದಿತ ಹೆಸರಿನ ಪ್ರಕಟಣೆಗೆ ನಾವು ಅವರನ್ನು ಭಜಿಸುವ ಕರ್ತವ್ಯ ಹೊಂದಿದ್ದೇವೆ ಎಂಬ ಉದ್ದೇಶದಿಂದ ಧರ್ಮಸಭೆ ನಮಗೆ ಈ ಕೀರ್ತನಾ ಶ್ಲೋಕವನ್ನು ಕೊಟ್ಟಿದೆ. ಈ ಕೀರ್ತನೆಯ ಮೊದಲ ವಾಕ್ಯದಲ್ಲಿ ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ನನ್ನ ಅಂತರಂಗವೇ ಭಜಿಸು ಆತನನು, ನೆನೆ ಆತನ ಪರಮ ಪಾವನ ನಾಮವನು ಎಂದು ಕೀರ್ತನೆಗಾರ ಬರೆದಿದ್ದಾನೆ. ಅಂದರೆ ದೇವರ ಪರಿಶುದ್ಧವಾದ ಹೆಸರಾದ ಸರ್ವೇಶ್ವರ ಅಥವಾ ಪ್ರಭು ಎಂಬ ಹೆಸರನ್ನು ನಾವು ಭಜಿಸಬೇಕೆಂದು ಈ ಕೀರ್ತನೆ ಹೇಳುತ್ತಿದೆ. ಇದರ ಮುಖಾಂತರ ನಮ್ಮ ದೇವರು ಇತರ ಸುಳ್ಳು ದೇವರುಗಳಂತೆ ಸೃಷ್ಟಿಗೆ ಸೀಮಿತವಾದವರಲ್ಲ. ಅವರು ತಾವಾಗಿಯೇ ಇರುವವರಾಗಿ ನಿತ್ಯಕ್ಕೂ ನಮ್ಮ ದೇವರಾಗಿದ್ದಾರೆ ಎಂದು ನಾವು ಅವರನ್ನು ಭಜಿಸಲು ಬದ್ಧರಾಗಿದ್ದೇವೆ. ಎರಡನೆಯದಾಗಿ ಈ ಕೀರ್ತನೆಯ 8ನೇ ವಾಕ್ಯದಲ್ಲಿ ಪ್ರಭು ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು ಎಂದು ಬರೆಯಲಾಗಿದೆ. ಅಂದರೆ ನಮ್ಮ ಸರ್ವೇಶ್ವರ ದೇವರು ತಮ್ಮ ಸೃಷ್ಟಿ ಕಾರ್ಯವಾದ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ. ನಾವು ಎಷ್ಟೇ ಪಾಪ ಮಾಡಿ ಅವರಿಂದ ದೂರವಾದರೂ ಅವರಾಗಿಯೇ ಬಂದು ತಮ್ಮ ಕರುಣೆಯ ಮೂಲಕ ನಮಗೆ ದಯೆ ತೋರಿಸುತ್ತಾರೆ. ತಮ್ಮ ಏಕೈಕ ಪುತ್ರರನ್ನೇ ನಮ್ಮ ಪಾಪಗಳಿಗಾಗಿ ಬಲಿ ಕೊಡುತ್ತಾರೆ ಮತ್ತು ನಮ್ಮನ್ನು ಪೋಷಿಸಲು ತಮ್ಮ ಪವಿತ್ರಾತ್ಮರನ್ನೇ ಉಚಿತವಾಗಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಮಾಡಬೇಕಾದುದು ನಿತ್ಯಕ್ಕೂ ಅವರನ್ನು ವಿಶ್ವಾಸಿಸಿ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ಸತ್ಕಾರ್ಯಗಳನ್ನು ಮಾಡುತ್ತಲೇ ಇರಬೇಕು. ಈ ಉದ್ದೇಶಕ್ಕಾಗಿಯೇ ಧರ್ಮಸಭೆ ಇಂದು ಈ ವಚನಗಳನ್ನು ಕೊಟ್ಟಿದೆ. ಕೊನೆಯದಾಗಿ ಇಂದಿನ ವಾಚನದಲ್ಲಿ ಯೇಸು ಸ್ವಾಮಿ ನಮಗೆ ಕೊಟ್ಟ ಪಶ್ಚಾತ್ತಾಪದ ಕರೆಯ ಬಗ್ಗೆ ಕಥೋಲಿಕ ಸಭೆಯ ಅಧಿಕೃತ ಧರ್ಮೋಪದೇಶದ 1431ನೇ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳಿದೆ ಎಂಬುದನ್ನು ನೋಡೋಣ. ಆಂತರಿಕ ಪಶ್ಚಾತ್ತಾಪವೆಂದರೆ ನಮ್ಮ ಸಂಪೂರ್ಣ ಜೀವನದ ಆಳವಾದ ಪರಿವರ್ತನೆ, ದೇವರ ಕಡೆಗೆ ಮರಳುವುದು, ಸಂಪೂರ್ಣ ಹೃದಯದಿಂದ ಪರಿವರ್ತನೆ ಹೊಂದುವುದು, ಪಾಪವನ್ನು ಅಂತ್ಯಗೊಳಿಸುವುದು, ಕೆಡುಕಿನಿಂದ ದೂರ ಉಳಿಯುವುದು ಮತ್ತು ನಾವು ಮಾಡಿದ ಕೆಡುಕಿನ ಕೆಲಸಗಳ ಕುರಿತು ಅಸಹ್ಯ ಪಡುವುದು. ಅದೇ ಸಮಯದಲ್ಲಿ ಇದು ನಮ್ಮ ಜೀವನವನ್ನು ಬದಲಾಯಿಸಬೇಕೆಂಬ ಬಯಕೆಯನ್ನು, ದೇವರ ಕೃಪೆಯ ಸಹಾಯದ ಮೇಲೆ ಭರವಸೆಯನ್ನು ಹೊಂದಿರುತ್ತದೆ. ಹೃದಯದ ಈ ಪರಿವರ್ತನೆಯನ್ನು ಲ್ಯಾಟಿನ್ ಭಾಷೆಯಲ್ಲಿ ಆನಿಮಿ ಕ್ರುಸಿಯಾಟಸ್ ಅಂದರೆ ಮನಸ್ಸಿನ ಯಾತನೆ ಮತ್ತು ಕಂಪಂಕ್ಷಿಯೋ ಕಾರ್ಡಿಸ್ ಅಂದರೆ ಹೃದಯದ ಪಶ್ಚಾತ್ತಾಪ ಎಂದು ಕರೆಯುವ ಪಾವನವಾದ ನೋವಿನೊಂದಿಗೆ ಬರುತ್ತದೆ. ಈ ಧರ್ಮೋಪದೇಶದ ಪ್ರಕಾರ ಪಶ್ಚಾತ್ತಾಪದಲ್ಲಿ ಸಂಪೂರ್ಣ ಜೀವನದ ಪರಿವರ್ತನೆ, ಸಂಪೂರ್ಣವಾಗಿ ದೇವರ ಕಡೆಗೆ ಮರಳುವುದು, ಪಾಪವನ್ನು ನಿಲ್ಲಿಸುವುದು ಮತ್ತು ಕೆಡುಕಿನಿಂದ ದೂರ ಉಳಿಯುವುದು ಎಂಬ ಪ್ರಮುಖ ಅಂಶಗಳಿವೆ. ಪಶ್ಚಾತ್ತಾಪ ಪಡುವುದು ಒಳ್ಳೆಯದಾ? ಪಾಪವನ್ನು ತೊರೆದು ಒಳ್ಳೆಯತನವನ್ನು ಆರಿಸಿಕೊಳ್ಳುವುದು ಒಳ್ಳೆಯದಾ? ಖಂಡಿತವಾಗಿಯೂ ಹೌದು.
ಪಾಪದ ಬಂಧನವನ್ನು ಮುರಿದು ಸ್ವಾತಂತ್ರ್ಯ ಮತ್ತು ಸಂತೋಷಪೂರ್ಣ ಜೀವನವನ್ನು ಹೊಂದುವುದು ಯಾರು ತಾನೇ ಬಯಸುವುದಿಲ್ಲ. ಇದಕ್ಕಾಗಿ ಯೇಸುಸ್ವಾಮಿ ಯೋವಾನ ಅಧ್ಯಾಯ 10 ವಾಕ್ಯಗಳು 10ರಲ್ಲಿ ನಾನು ಬಂದದ್ದಾದರೂ ಜೀವ ನೀಡಲು, ಅದನ್ನು ಯಥೇಚ್ಛವಾಗಿ ಅಥವಾ ಸಂಪೂರ್ಣವಾಗಿ ನೀಡಲು ಎಂದು ಹೇಳಿದ್ದಾರೆ. ಪಾಪವನ್ನು ತ್ಯಜಿಸುವಾಗ ಆಗುವ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಯಾತನೆ ನಮ್ಮ ಜೀವನದ ಭಾಗವಾಗಬೇಕು. ಕೆಲವು ಜನರಿಗೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಕಷ್ಟ, ವಿಶೇಷವಾಗಿ ಯುವಕರಿಗೆ ಇದು ತುಂಬಾ ಕಠಿಣ. ಆದರೆ ವಯಸ್ಸಾದಂತೆ ನಾವು ನಮ್ಮ ಹಿಂದಿನ ತಪ್ಪುಗಳನ್ನು ಅರಿತು ನೋವನ್ನು ಅನುಭವಿಸಿ ಸುಧಾರಿಸಲು ಬಯಸುತ್ತೇವೆ. ಪಶ್ಚಾತ್ತಾಪ ಒಳ್ಳೆಯದಾ? ಹೌದು, ಪಶ್ಚಾತ್ತಾಪ ಎಂಬ ಪದವನ್ನು ಕೆಲವೊಮ್ಮೆ ನಕಾರಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಆದರೆ ಇದರ ನಿಜವಾದ ಅರ್ಥ ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಬಯಸುವುದು, ಕೆಡುಕು ತ್ಯಜಿಸುವುದು, ನಮಗೂ ಇತರರಿಗೂ ಹಾನಿ ಮಾಡುವುದನ್ನು ನಿಲ್ಲಿಸುವುದಾಗಿದೆ. ಯೇಸು ಲೂಕರ ಶುಭ ಸಂದೇಶ 13ನೇ ಅಧ್ಯಾಯ 3ರಲ್ಲಿ ಹೇಳಿದಂತೆ, ನೀವು ಪಶ್ಚಾತ್ತಾಪ ಪಡದಿದ್ದರೆ ನೀವು ಇವರಂತೆ ನಾಶವಾಗುವಿರಿ. ಇದರ ಅರ್ಥ ನಾವು ಪಶ್ಚಾತ್ತಾಪ ಮಾಡದೆ ಹೋದರೆ ಜೀವನದಲ್ಲಿ ಒಳ್ಳೆಯ ಫಲವನ್ನು ಕೊಡುವುದಕ್ಕಾಗುವುದಿಲ್ಲ. ದೇವರು ನಮ್ಮನ್ನು ಈ ಲೋಕದಲ್ಲಿ ಒಳ್ಳೆಯ ಫಲವನ್ನು ನೀಡಲು ಕರೆ ಕೊಟ್ಟಿದ್ದಾರೆ. ದೇವರ ಪ್ರೀತಿಯಲ್ಲಿ ನೆಲೆಸಿ ನಮ್ಮ ನೆರೆಯವರನ್ನು ಪ್ರೀತಿಸಿ ಬದುಕಬೇಕು. ಇದೇ ತಪಸ್ಸು ಕಾಲದ ನಿಜ ಅರ್ಥ. ಇದು ನಮ್ಮ ಜೀವನವೆಂಬ ತೋಟವನ್ನು ಚೈತನ್ಯಗೊಳಿಸುವ ಸಮಯ. ಕೆಟ್ಟ ಕವಲು ಬಳ್ಳಿಗಳನ್ನು ಕಡಿದು ಹಾಕಿ ಒಳ್ಳೆಯ ಫಲವನ್ನು ನೀಡಲು ದೇವರ ಕೃಪೆಯಿಂದ ಜೀವನವನ್ನು ಶುದ್ಧೀಕರಿಸೋಣ. ಧನ್ಯವಾದಗಳು. ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರತಿ ಭಾನುವಾರದ ವಾಚನಗಳ ಬೈಬಲ್ ಆಧಾರ ಮತ್ತು ಸಂಬಂಧಗಳನ್ನು ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ರಚಿಸಿದೆ ಎಂಬುದನ್ನು ಪ್ರತಿ ಭಾನುವಾರದ ಮೊದಲೇ ತಿಳಿದುಕೊಂಡು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.